ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 15 ಬಜೆಟನ್ನು ಮಂಡನೆ ಮಾಡಿದರು. ಇವತ್ತು ಎಲ್ಲ ಬಾಬತ್ಗಳಿಗೆ ಹಣವನ್ನು ಒದಗಿಸುವ ಮೂಲಕ ಎಲ್ಲ ಗ್ಯಾರಂಟಿಗಳನ್ನ ಸರಿದೂಗಿಸಿ ಈ ರಾಜ್ಯಕ್ಕೆ ಒಳ್ಳೆಯ ಬಜೆಟನ್ನು ಕೊಟ್ಟು ಇವತ್ತು ಎಲ್ಲ ಭಾಗಗಳಿಗೆ ಅನುದಾನವನ್ನು ಕೊಟ್ಟಾರೆ. ನನಗೆ ಒಂದು ಉತ್ತರ ಕರ್ನಾಟಕದ ಮಹದಾಯಿ ಕಳಸಾ ಬಂಡೂರಿ ಯೋಜನೆಗೆ ನಾವೆಲ್ಲ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ಯಾರ. ಅದ್ರ ಕೂಡ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಅದಕ್ಕೆ ಅನುಮೋದನೆ ಕೊಡ್ತಾ ಇಲ್ಲ ಅನ್ನೋಂಥ ಒಂದು ವಾಕ್ಯ ಕೂಡ ಅದರಲ್ಲಿ ಪ್ರಸ್ತಾಪ ಆಗಿದೆ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ, ಬೇಗ ಅದಕ್ಕೆ ಅನುಮೋದನೆ ಕೊಡಬೇಕು ಅಂತ. ಎರಡನೇದಾಗಿ ಉತ್ತರ ಕರ್ನಾಟಕದ ಬಹು ದೊಡ್ಡ ಸಮಸ್ಯೆ ಅಂತ ಬೆಣ್ಣೆ ಹಳ್ಳಕ್ಕೆ ಇವತ್ತು ಅದನ್ನು ಅಗಲೀಕರಣ ಮಾಡಿ ಆಧುನಿಕ ರೀತಿಯಲ್ಲಿ ಅಲ್ಲೇ ಕಾಂಕ್ರೀಟ್ ಹಾಕಿ ತಡೆಗೋಡೆಯನ್ನು ಮಾಡ್ತಕ್ಕಂಥದ್ದು ದುಡ್ಡು ಕೊಟ್ಟಾರೆ. ಬೇರೆ ಬೇರೆ ವಿಚಾರಗಳಲ್ಲಿ ಭಾಳ ಪ್ರಸ್ತಾಪ ಕೂಡ ಮಾಡಿದ್ದಾರೆ. ನಾನು ರಾಜಕೀಯ ಜೀವನದಲ್ಲಿ 30 ವರ್ಷದೊಳಗೆ ನಾನು ನೋಡಿದ್ದು, ಯಾರೇ ಬಜೆಟ್ ಮಂಡಿಸಲಿ, ಯಾವುದೇ ಸರ್ಕಾರ ಮಂಡನೆ ಮಾಡಲಿ, ಆದರೆ ಬಜೆಟ್ ಬಿಟ್ಟು ಹೋದದ್ದು ನಾನು ನೋಡಿರಲಿಲ್ಲ. ಅದಕ್ಕೆ ಅದು ಯಾವ ರೀತಿಯಾಗಿ ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ಶಿಸ್ತು ಅಂತ ಕಳ್ಕೊಟ್ಟಿದ್ರು. ಅವರೆಲ್ಲ ಶಿಸ್ತು ಏನೈತೆ ಗೊತ್ತಿಲ್ಲ, ಅವ್ರು ಯಾಕೆ ಅದು ಬೈಕೌಟ್ ಮಾಡೋದು ಗೊತ್ತಿಲ್ಲ. ಪ್ಲೇ ಕಾರ್ಡ್ ಇಟ್ಕೊಂಡು ಎಲ್ಲ ಮುಂಜಾಗ್ರತವಾಗಿ ತಯಾರಿ ಮಾಡಿ ಆ ಬಜೆಟ್ ಬಿಟ್ಟು ಹೋಗಾರಲ್ಲ, ಇದು ಈ ರಾಜ್ಯಕ್ಕೆ, ಈ ರಾಜ್ಯದ ಜನತೆಗೆ ಅನ್ಯಾಯ ಮಾಡಿದ್ರು. ಒಂದು ವಿರೋಧ ಪಕ್ಷ ಅಂದರೆ ಒಬ್ಬ ವಿರೋಧ ಪಕ್ಷ ನಾಯಕರು, ಒಬ್ಬ CM ಇದ್ದಂಗಂತ ಎಲ್ಲ ಕನ್ಸಿಡರ್ ಮಾಡ್ತಿದ್ವಿ. ಅಂಥದ್ದು ಅವ್ರು ಬಿಟ್ಟು ಹೋಗ್ತಾರಂದ್ರೆ ಇದೊಂಥರ ನೂರು ತರ್ತಕ್ಕಂಥದ್ದು. ನಾ ಮಾತ್ರ ಈ ಬಜೆಟನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಮಂಡನೆ ಮಾಡ್ಯಾರ ಅದನ್ನು ಸ್ವಾಗತಿಸ್ತಾನೆ. ಒಳ್ಳೆಯದಾಗಿದೆ. ಇಡೀ ಕರ್ನಾಟಕ ರಾಜ್ಯ ಇವತ್ತು ಗ್ಯಾರಂಟಿ ಕೊಡೋದ್ರ ಮೂಲಕ ಪ್ಲಸ್ ಈ ಎಲ್ಲ ಅನುದಾನವನ್ನು ಒದಗಿಸಿದ್ದಕ್ಕೆ ಈ ಗ್ರಾಮೀಣಾಭಿವೃದ್ಧಿ ಕೊಟ್ರ, ಆರೋಗ್ಯ ಇಲಾಖೆ ಕೊಟ್ರ, ಶಿಕ್ಷಣಕ್ಕೆ ಕೊಟ್ಟಾರ, ಬೇರೆ ಬೇರೆ ಎಲ್ಲ ಲೋಕೋಪಯೋಗಿ ಇಲಾಖೆ ಇರ್ಬೋದು, ಆಮೇಲೆ ಸಣ್ಣ ನೀರಾವರಿ ಇಲಾಖೆ ಇರ್ಬೋದು, ಮೇಜರ್ ಇರಿಗೇಷನ್ ಇರ್ಬೋದು, ಎಲ್ಲ ಖಾತೆಗಳಿಗೆ ಇವತ್ತು ದುಡ್ಡು ಕೊಡೋದ್ರ ಮೂಲಕ ಸರಿದೂಗಿಸ್ಯಾರ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಅಲ್ಲ, ನಮ್ಮ ಬಜೆಟ್ನಾಗ ಎಲ್ಲ ಇದೆ, ಕೇಂದ್ರ ಸರ್ಕಾರದ ಬಜೆಟ್ನಾಗ ಏನಿಲ್ಲ. ಅವ್ರೇನು ನಮ್ಗೆ ಕೊಟ್ಟಿಲ್ಲ ಅದನ್ನ ಹೇಳೇವಿ. ಅವರು ಏನೂ ಇಲ್ಲ ಅವ್ರದಕ್ಕೆ, ನಮ್ಮಲ್ಲಿ ಎಲ್ಲ ಇದೆ, ಅದಕ್ಕೆ ಅವ್ರು ಹಂಗೆ ಎದ್ದು ಹೋಗ್ಯಾರ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.